ಶುಂಭನ ಅಜ್ಜಿಯೊಡೈದು ಮೇಲೆ ಒಂದು ನಂಬವನವನು ಮುಕ್ಕು ತ್ರೈ ಜಗದಂಬಿಕೆಯ ಕೃಣಾಚರದಿ ನಿಜ ಬಲದಿ ದೇವ ಶುಂಭನ ಅಜ್ಜಿಯೊಡೈದು ಮೇಲೆ ಒಂದು ನಂಬವನವನು ಮುಕ್ಕು ಪಡ್ಕೊಂಡು ಬಂದನು. ಹೋಗು ಸುಗ್ರೀವ ಕದಂಬಾವರಿಗೆ ಹೆಣ್ಣು ಇದ್ದಾಳೆ, ಅವಳನ್ನು ಮದುವೆ ಆಗಬೇಕು ಅಂತ ಯೋಚನೆಗಳಿದ್ದೇನೆ, ಹೋಗಿ ಅವಳನ್ನು ಕರ್ಕೊಂಡು ಒಂದು ಕಡೆ ಸುಲಭದಲ್ಲಿ ನನಗೆ ಆಜ್ಞೆ ನಿಂತು ಅದನ್ನು ಪಾಲಿಸಬೇಕಂದ್ರೆ ಆಜ್ಞೆ ಕರ್ತವ್ಯ ಬಂದವನು ಉಂಟವ. ಆದರೆ ಕದಂಬಾವರದಲ್ಲಿ ಆ ಹೆಣ್ಣು ಯಾಕಿದ್ದಾಳೆ, ಹೇಗಿದ್ದಾಳೆ ಇದನ್ನು ಕಂಡವರು ಯಾರೂ ಇಲ್ಲ. ಚಂಡಮೂರು ಹೇಳಿದ ಮಾತ್ರಕ್ಕೆ ಅವರು ಹುಟ್ಟುಗಟ್ಟಿದ್ದಾನೆ ಅಷ್ಟೇ. ಬಂದು ನೋಡುವೇನೆ, ಆಶ್ಚರ್ಯವಿಲ್ಲದೆ ಮತ್ತೆ ಬೆಳಕಿನ ಸಹಾಯವಿಲ್ಲದೆ ಈ ದಾರಿಯಾಗಿ ಇದುವರೆಗೆ ಬಂದವರು ಯಾರೂ ಇಲ್ಲ. ಅಂಥದ್ರಲ್ಲಿ ಒಬ್ಬ ಸೂರ್ಯನ ಸಹಸ್ರ ಸೂರ್ಯನ ಉದಯಿಸಿದ್ರೆ ಹೇಗಾಗ್ತದೆ ಹಾಗೆ ಕಂಗೊಳಿಸ್ತಾ ಉಂಟಲ್ಲ. ನಾನು ನೋಡೋದಲ್ಲ, ಇದು ವಸಂತ ಋತು ಅಂತ ಇಲ್ಲ ಅಂತ ಹೇಳಿದ್ರೆ ಕಾಲವಲ್ಲದ ಕಾಲದಲ್ಲಿ ಹೂ ನಿಡಿ ಹೆಚ್ಚೆ ಹಣ್ಣು ಇದೆಲ್ಲ ಯಾಕೆ ಹೀಗೆ ಮೂಡಿ ಬಂತು. ಅದು 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 ಒಂದರಿಂದ ಹಾವು ಮೂಸಿ ಹಸು ಹುಲಿ ಯಾವ ಯಾವ ಮೃಗಗಳಿಗೆ ಹೇಗೆ ಹೇಗೆ ಹಾಗೆ ಥರ ಉಂಟು ಅದನ್ನೆಲ್ಲ ಬಿಟ್ಟು ಒಮ್ಮದಿಂದ ಕುಣಿಯುತ್ತಾ ನಡೆಯುತ್ತಾ ಉಂಟಲ್ಲ. ಹಂಸ ಚಕುರ ಪಕ್ಷಿಗಳ ನಾವಿರು ಕರಿಗೆದರಿ ನರ್ತಿಸುವಂತಹ ನರ್ತಾನ ಏನು ಘಮಘಮಿಸುವಂತಹ ಹೂಗಳ ಪರಿಮಳ ಇದೆಲ್ಲ ಕಾಣುವಾಗ ಏನೋ ಇರ್ತದೆ. ಹಾಗಂತ ಈ ಕದಂಬಾವರವನ್ನು ನಾನು ವರ್ಣಿಸ್ತಾ ಇದ್ರೆ ಆಗಕ್ಕಿಲ್ಲ. ಶುಂಭ ವಯಸ್ಸಿನ ಹೆಣ್ಣು ಎಲ್ಲಿದ್ದಾಳೆ, ಉಯ್ಯಾಳೆಯಲ್ಲಿ ವಿಜೃಂಭಿಸ್ತಾ ಇದ್ದಾಳೆ ಎಂಬ ಹಾಗೆ ಹೇಳ್ತಾರೆ. ಅದು ಯಾವ ಉಯ್ಯಾಳೆ, ಯಾವ ಮಠ, ಹೇಗೆ ಶುಂಭ ಕೆಟ್ಟನು ತರುಣಿಯನು ಯೋಜಿಸನು ಮನದೊಳಗೆ ಶಿವ 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 ಏನು ವಿಚಿತ್ರವೋ ಇದು. ಕಂಡಾಕ್ಷಣವೇ ಶರೀರವೇ ಜಿಮ್ಮೆನ್ನುತ್ತದೆ, ಮಾತಾಡುವರೆ ನಾಲಿಗೆ ಬರವಿಲ್ಲ. ಉಯ್ಯಾಳೆ ಕಾಣ್ತಾ ಉಂಟಲ್ಲ, ವಿಜೃಂಭಿಸಿದ್ದಳೆ. ಅದಾವುದೋ ಒಂದು ರೀತಿಯ ಸಂಕಲ್ಪವನ್ನು ಮಾಡಿಕೊಂಡು ಏನೋ ಯೋಚನೆ ಮಾಡ್ತಾ ಇತ್ತು. ಬಹುಶಃ ರಾಕ್ಷಸರನ್ನೆಲ್ಲ ಸರ್ವನಾಶ ಮಾಡುವ ಕಾಲ ತಂದಿದ್ದೇನೆ, ಅರ್ಥವಾಗುವುದಿಲ್ಲ. ನೋಡಿದ್ದೇನೆ, ರಂಭಾವೃಕ್ಷಕ್ಕೆ ಕಟ್ಟಿದ್ದು ಉಯ್ಯಾಳೆ. ಈ ಉಯ್ಯಾಳೆಯ ತುದಿ ಬುಡ ಎಲ್ಲಿ ಅಂದರೆ ಅರ್ಥವಾಗುವುದಿಲ್ಲ. ಅವಳ ಅಂಗಾಂಗಗಳನ್ನು ಕಂಡ್ರೆ ಸಾರದೆ ಕರ್ಣೆಯಲ್ಲಿ ಸೂರ್ಯಚಂದ್ರರು ಉದಯಿಸಿದರು. ಅಂಗಾಂಗಗಳ ದೇವತೆಗಳು ನಡೆಯಾಗಿದ್ದು ಸ್ತೋತ್ರವೇನು ಈಗ ಸುಖ ಬಿಟ್ಟು ಪಾರತ್ರಿಕವಾಗಿರುವುದು ಭಕ್ತತೆ ಆಗಲಿ ರಕ್ತ ಹರಿಸುವುದಾಗಿತ್ತು. ಅಮ್ಮನನ್ನು ಪೂಜಿಸ್ತಾ ಇದ್ದಾರೆ. ಆದಿ ಮಧ್ಯಾಂತರ ರಹಿತ ಅನ್ನೋದ್ರಲ್ಲಿ ಯಾವ ಸಂದೇಹ. ದುಷ್ಟರ ಸರ್ವನಾಶ ಮಾಡುವುದಕ್ಕಾಗ ಏನೋ ಹಂಚಿಗೆಯನ್ನು ಹೂಡಿ ಕಡುಬಾವರದಲ್ಲಿ ಹೀಗೆ ಒಪ್ಪಟ್ಟಿಗಳಾಗಿ ಇದ್ದಾರೆ ಅನ್ನುವುದು ಸತ್ಯ. ಆದರೂ ನನಗೆ ಇದು ಮುಗಿಸಿನವರ ಅವರ ಆಜ್ಞೆ ಏನುಂಟು ಅಂತ ನಾವು ಅಮ್ಮನಿಗೆ ಹೇಳಬೇಕಾದನ್ನು ಕರ್ತವ್ಯ ಹೇಳುವವರಿಗೆ ಫಲವಿಲ್ಲ ಕಡೆ ಆಗಿರುತ್ತಲ್ಲ. ಅಮ್ಮ ಜನನಿಗೆ ಬಿನ್ನಪವನು ಕರುಣ ತುಳಿದು ವನದಲ್ಲಿ ಕುಳಿತಿರುವುದೇ ಧರ್ಮದ ನಿನಗಿಲ್ಲು ಬೀಳಿರ ನರುಜಿದು ಬರ ಬಯಕೆ ಜನನಿಗೆ ಬಿನ್ನಪವ ತಾಯೇ ಶರಣೆಯ ತ್ರ್ಯಂಬಕಿ ದೇವಿ ನಾರಾಯಣಿ ನಮಸ್ತುತೆ ನಮಸ್ತುತೆ. ಅಮ್ಮ, ನಿನ್ನ ಪವಿತ್ರವಾಗಿರುವ ಚರಣಾರವಿಂದಗಳಿಗೆ ನಮನಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದ್ದ ಬೇಡಿಕೆಯನ್ನು ನಿನ್ನ ಮುಂದಿಸ್ತೇನಮ್ಮ ಮಹಾತಾಯಿ. ನೀನು ಈ ಕರ್ಮವನ್ನು ಈ ಕ್ರಮದಲ್ಲಿ ಇದ್ದೇ ಚಂಡಮುಂಡರು ನೋಡಿದ ಕ್ಷಣ ಪವಿತ್ರರಾಗಿ ನಿನ್ನ ರೂಪದ ಕಡೆಗೆ ರಕ್ತ ಹರಿಸಿ ಶುಂಭರ
ಅದನ್ನು ಕೇಳಿದಂತಹ ತುಂಬ ಮರುಳಾಗಿ ನಿನ್ನನ್ನು ಮದುವೆ ಆಗಬೇಕು ಅಂತ ಹೇಳಿ ಯೋಚನೆ ತಾಯಿ, ಈ ಕ್ರಮದಲ್ಲಿ ನೀನು ಒಬ್ಬಟ್ಟಿಗಳಾಗಿ ಇರುವುದಿಲ್ಲ. ಯಾವ ನ್ಯಾಯವನ್ನು ಯೋಗ್ಯ ವರ್ಣ ಕೈ ಹಿಡಿದು ಕೈ ಗ್ರಹಣ ಮಾಡಿ ಅವರನ್ನು ಜೀವನವನ್ನು ನಡೆಸಬೇಕಾದವನು ಯಾವುದರ ಆ ಕಡೆಗೆ ಲಕ್ಷ್ಯ ಹರಿಸದೆ ಈ ಕ್ರಮದಲ್ಲಿ ಇರುವುದು ಇದು ಸಮ್ಮತವೇ ತಾಯಿ. ಹಾಗಾಗ ಕೂಡದಮ್ಮ, ಅದು ನಿನಗಾಗಿಯೇ ಪಲ್ಲಕ್ಕಿ ಸಿದ್ಧವಾಗಿದೆ. ನೀನು ಅದನ್ನು ಅಲಂಕರಿಸಿಕೊಳ್ಬೇಕು, ಬರಬೇಕು ಅದರ ಜೊತೆಯಲ್ಲಿ ನನಗೆ ಹೇಳಿದ್ದೆ ತಾಯಿ. ಜ್ಞಾನವೃದ್ಧನಾದ ಸುಗ್ರೀವ ಸಿಂಹಾಸನವನ್ನು ಬೆಳೆಸುತ್ತಿದ್ದಾಗ ನನಗರಿವಿಲ್ಲದೆ ಮಗುಳಿಗೆ ಹೊರ ಹೋಗಿತ್ತು. ನನ್ನ ನಗುವೆ ಈತನ ಬಾರಿಗೆ ಮೃತ್ಯುಭಾಷವಾಯಿತು. ಅದು ಕಳೆದು ನಾಶಾಯಿಯಾದ ಈತ ಅಳಿದ ಅಂತಾದರೆ ನನ್ನ ವಿಚಾರವನ್ನು ಸಿಂಹಾಸನವನ್ನು ತಿರುಗಿದರೆ ಅನ್ಯ ಸೂಕ್ತರಿಲ್ಲ. ಪ್ರಾಜ್ಞರಾದಂಥ ಈತನೇ ಸೂಕ್ತ ವ್ಯಕ್ತಿ. ಕಳೆದ ಸೂನ ಅಂದರೆ ಇದ್ದು ಪುನಃ ಬದುಕಿಸುತ್ತೇನೆ. ನಿದ್ದೆ ಬಂದವನಂತೆ ಮೈ ನೋಡಿದ ಎದ್ದು ನೋಡಿದ ನಾನೆಲ್ಲಿದ್ದರೆ ಹೇಗೆ ಏನು ಹೇಳೋದು ಅರ್ಥವಾಗುವುದು. ವಿಷಯವನ್ನು ನಾನು ವ್ಯಕ್ತಪಡಿಸಿದ ತಡ ಒಂದು ರೀತಿಯ ಮುಗುಲ್ನಾಗೆ ನೆಗಾಡಿದ್ದೆ. ತಡ ತಡ ತಿರುಗಿ ಧರಣಿಗೆ ತಪ್ಪಡೆ ಬಿದ್ದು ಬಿಟ್ಟೆ. ಬಿದ್ದದ್ದು ಮಾತ್ರವಲ್ಲ, ಇಲ್ಲ ಸತ್ತೇ ಹೋದದ್ದು ಹೌದು ಅಂತ ಅನ್ನಿಸ್ತದೆ. ನನ್ನವರೆಲ್ಲ ಎದ್ದು ಅವರು ನೋಡಿದೆ, ಅದು ನೆನಪು ನನಗೆ. ಒಂದು ಗಳಿಗೆ ಆಗಬೇಕು ಅಂತ ಹೇಳಿದ್ರೆ ಪುನರಪಿ ಚೇತರಿಸಿಕೊಂಡಿದ್ದೇನೆ. ಹೌದು, ಆದಿ ಮಧ್ಯಾಹ್ನದ ಹಿತೆ ಅನ್ನೋದು ಇದಕ್ಕೆ. ಅವಳ ನೆಲೆಯನ್ನು ಕೊಂಡೊಟ್ಟದವರು ಈ ಪ್ರಪಂಚದಲ್ಲಿ ಯಾರಿದ್ದಾರೆ? ದುರ್ತಾನಿಗಳು ಸತ್ಯ ಗ್ರಂಥ ದೇವರ ಬೆಂಡಾಗಿ ಹೋಗುತ್ತೆ. ನಾನು ಅವಳು ಹೇಗೆ ಮಾತಾಡಿರುವುದಕ್ಕೆ ಅಪರಾಧ ಮಾಡಲಿಕ್ಕೆ ನನಗೆ ಬೇಕಿದ್ದಲ್ಲ. ಅಮ್ಮ ಮುನಿಯಾಗಿರು ತಾಯಿ, ನಾನು ಮಾಡಿದ ಅಪರಾಧಗಳು ನನಗೆ ಕ್ಷಮಿಸಬೇಕು ಅಂತ ಯಾಚಿಸ್ತಾ ಇದ್ದೇನಮ್ಮ. ಭಯಪಡದಿರು, ಇನ್ನ ಮೇಲೆ ಮನಸ್ಸಿಲ್ಲ. ಸಿಂಹಾಸನದ ಬಗ್ಗೆ ಯೋಚಿಸುತ್ತಿದ್ದಾಗ ನಗವಂತ ಹೋಯಿತು. ಕಾಡಿನಲ್ಲಿ ಕುಳಿತಂತಹ ನಾರಿ ಅಮಲೆಯಿಂದ ತರಿಸಿಕೊಂಡು ಹೋಗಿ ನಾನು ಮದುವೆಯಾಗ ಬಯಸಿದ್ದೇನೆ ನಿನ್ನೊಡೆಯ. ಚನ್ನಮಂಡಲದಲ್ಲಿ ಪಣದ ವಿಚಾರವನ್ನು ತಿಳಿಸಿದ್ದೆ. ಇದಕ್ಕಾಗಿ ಶುಭ ಬರಬಹುದು ಎನ್ನುವಂತ ನಿರೀಕ್ಷೆಯಲ್ಲಿದ್ದರೆ ಸಂಧಾನಕ್ಕಾಗಿ ನೀನು ಬಂದಿದ್ದೀಯ. ಹೌದಮ್ಮ, ಸಂಧಾನವನ್ನೇ ಮುರಿದಿದ್ದೇನೆ. ಯುದ್ಧವೇ ಬದ್ಧ ಎನ್ನುವಂತ ತೀರ್ಮಾನದಲ್ಲಿ ನಾನಿದ್ದೇನೆ. ಸುಗ್ರೀವ, ಅಮ್ಮ, ಧರ್ಮ ರಕ್ಷಣೆಯ ವಿಷಯವನ್ನು ಹೊತ್ತುಕೊಂಡು ಕದಂಬವರವರು ಆಯ್ದುಕೊಂಡವಳು ನಾನು. ಹೋಗಿ ನಿನ್ನ ಒಡೆಯನಲ್ಲಿ ಹೇಳು, ಸಾಮಾನ್ಯ ಎನ್ನೆನ್ನುವಂತ ದಾಸಾರ ಬೇಡವಂತೆ. ಯುದ್ಧ ವಿಚಾರದಲ್ಲಿ ಶುಂಭರೇನು ಶಂಭುವೆ ನೆರಗಿಳಿದು ಬಂದರೂ ದುರಕ್ಕಂಜುವುದಿಲ್ಲವಂತೆ. ಈ ನಿರ್ಧಾರದಲ್ಲಿದ್ದಾಳೆ ಅಂತ ತಿಳಿಸಿ. ನಿನ್ನ ನಿರ್ಣಯವನ್ನು ಯಾರಿಂದ ಬದಲಾಯಿಸಲು ಸಾಧ್ಯ ತಾಯಿ? ಹೇಗಾಗಬೇಕಿತ್ತು ಹಾಗಾಗ್ತದೆ ಅನ್ನೋದು ಸತ್ಯ. ಹಾಗಂತ ನನ್ನದೊಂದು ಕೊನೆಯ ಬೇಡಿಕೆ ತನ್ನಲ್ಲಿ. ಈ ಶರೀರದ ಮೇಲೆ ಆಶೆಯಿಂದ ಇಲ್ಲಮ್ಮ ಇಂದೋನು ಮೊನ್ನೆಗೆ ಒಣ್ಣಾಗುವಂತ ಹಾಗಂತ ಉತ್ತಮವಾಗುತ್ತಾ ಒಂದು ದಡವನ್ನು ಸೇರಬೇಕು ಅಂತ ಯಾಚಿಸಿದ್ದೇನೆ. ಅಮ್ಮ ಪವಿತ್ರಳಾಗುತ್ತದಿಂದ ಪವಿತ್ರ ಪಾದ ಸೇವೆಯನ್ನು ಮಾಡಿಬಿಟ್ಟು ಸೇವಕರನ್ನಾಗಿ ನನಗೆ ಮನವನ್ನು ಮಾಡಿಕೊ. ನಿನ್ನ ದಾಸನಾಗಿದ್ದರೆ ನಾನು ಪರಿಗ್ರಹಿಸುತ್ತಾಯೇ. ಪ್ರತಿ ಮಂಗಳವಾರ ಹಾಗೂ ಶುಕ್ರವಾರದೊಂದು ಅವಿಚ್ಛಿನ್ನವಾದಂಥ ಭಕ್ತಿಯಿಂದ ನಾನು ಸಂತಮ್ಮ ಇಷ್ಟಾರ್ಥ ಪೂರೈಸಿ. ನೋಡ್ಬೇಕಿತ್ತು. ಶುಂಭನೆಲ್ಲ ಏನು ಶಂಭುವೆ ತಲೆಗಿಳಿದು ಬಂದ್ರು ಆಗುವುದಿಲ್ಲ. ಮತ್ತೆ ಶುಂಭನೆಲ್ಲ ತಯಾರಾಗಿದೆ, ಹೋಗಿ ಹೇಳುವಂತ ಯುದ್ಧವನ್ನು ಬಯಸಿದ್ದು ಸತ್ಯ. ಶುಂಭನೆಲ್ಲ ಹೌದು ಹೇಳಿದೆ. ಶುಂಭನೆ ನನ್ನ ಕಳಿಸಿಕೊಟ್ಟ ಅಂತ ಹೇಳಿ ಶುಂಭ ಏನು ಅವನು ರಕ್ಷಿಸುವಂತ ಶಂಭು ಈ ಧರೆಗಿಳಿದು ಬಂದ್ರು ಆಗುವಂಥದ್ದಲ್ಲ. ಯುದ್ಧವೇ ಬದ್ಧ ಇದು ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ನಾನು ಹೇಳೋದು ಬೇರೆ ಏನಿಲ್ಲ ಪ್ರಭುಗಳೇ, ಅವಳ ಕೈ ಹಿಡಿಯುವ ಆಶೆಯನ್ನು ಬಿಟ್ಟು ಬಿಡಿ, ಕಾಲು ಹಿಡಿದು ನಾವು ಬದುಕಿಕೊಳ್ಳೋಣ.